ಹರ್ಷಿಲ್ ಅವರನ್ನ ಇವಾಗ ನೆಕ್ಸ್ಟ್ ಯಾವ್ಯಾವ ಮೂವೀಸಲ್ಲಿ ನೋಡ್ಬೋದು, ಎಷ್ಟು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದಾರೆ? ಅನ್ಫಾರ್ಚುನೇಟ್ಲಿ ಯಾವುದ್ರ ಬಗ್ಗೆನೂ ನಾನು ಮಾತಾಡೋವಂಥ ಸ್ಥಿತಿಲಿಲ್ಲ. 2 ಸಿನಿಮಾ ಶೂಟ್ ಅಂತೂ ಆಗಿದೆ, ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಲೀಡಲ್ಲಿದ್ದೀರಾ? 2 ವರ್ಕ್ ಮಾಡ್ತಾ ಇದೆ. ಬಿಕಾಸ್ ಟೀಮಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ಸ್ ಏನೂ ಆಗದೇ ಇರೋದ್ರಿಂದ, ಸೊ ಐ ಥಿಂಕ್ ವಿಲ್ ಹ್ಯಾವ್ ಟು ವೇಟ್. ಬಟ್ 2 ಎಕ್ಸೈಟಿಂಗ್ ಪ್ರಾಜೆಕ್ಟ್ಸ್ ಫಾರ್ ಶೋರ್. ಒಂದರಲ್ಲಿ ಇನ್ಸ್ಪೆಕ್ಟರ್ ಪಾತ್ರ CI, ಇನ್ನೊಂದು ಇಟ್ಸ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೆರಿಮೆಂಟಲ್ ಫಿಲ್ಮ್. 2 ಕ್ಯಾರೆಕ್ಟರ್ ಸಿನಿಮಾಲಿ, ನಾನು ನನ್ನ ಹೀರೋಯಿನ್. ಓಕೆ, ಅದು ನೋಡಬೇಕು. ಐಮ್ ಜಸ್ಟ್ ವೇಟಿಂಗ್. ಐ ಥಿಂಕ್ ಪ್ರಾಬಬ್ಲಿ ಇನ್ನೊಂದು 1-1.5 ತಿಂಗಳಲ್ಲಿ 2 ಸಿನಿಮಾದ ಅನೌನ್ಸ್ಮೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಆನ್ ವಿಲ್ ಗೆಟ್ ನೆಕ್ಸ್ಟು ಇನ್ನೊಂದು ತುಂಬ ದೊಡ್ಡ ನಟರ ಜೊತೆಗೆ ಒಂದು ಸಿನಿಮಾದು ಕಾಸ್ಟಿಂಗ್ ಆಗಿದೆ. ಬಟ್ ಅಗೇನ್ ಅದು ಅಫಿಷಿಯಲಿ ಅವ್ರ ಕಡೆಯಿಂದನೇ ಅನೌನ್ಸ್ಮೆಂಟ್ ಆದಾಗ ಐ ವಿಲ್ ಬಿ ಏಬಲ್ ಟು ಡೂ. ಗ್ರೇಟ್. ನನಗೆ ಪುನೀತ್ ರಾಜ್ಕುಮಾರ್ ಅವರು ಅಂದರೆ ತುಂಬ ಇಷ್ಟ. ಸೊ ಅವರದ್ದೇ ಒಂದು ಪ್ರೊಡಕ್ಷನಲ್ಲಿ ನೀವು ಕೆಲಸ ಮಾಡಿದ್ದೀರಿ, ಆಚಾರ್ ಆ್ಯಂಡ್ ಕೋ. ಸೊ ಅದ್ರ ಬಗ್ಗೆ ನನಗೆ ತಿಳ್ಕೊಳಕ್ಕೆ ತುಂಬ ಕುತೂಹಲ ಇದೆ. ಅದು ಹೇಗೆ ನಡೀತು, ಎಷ್ಟು ಜಾಯ್ಫುಲ್ ಆಗಿತ್ತು ಏನಾದರೂ? ಬಿಕಾಸ್ ನಾನು ಅಗೇನ್ ಕೋವಿಡ್ ಟೈಮಲ್ಲಿ ಆಡಿಷನ್ಸ್ ನಡೀತಿದ್ದು. ನನಗೆ ಆಡಿಷನ್ ಮಾಡಿದಾಗ ನಂಗೆ ಆಡಿಷನ್ಗೆ ಹೋದ ತಕ್ಷಣ ತುಂಬ ಪ್ರೊಫೆಷ್ನಲ್ ಅನ್ನಿಸ್ತು ಹೋಲ್ ಸೆಟಪ್. ಅವರು ಯಾವ ಥರ ನಮಗೆ ಸ್ಕ್ರಿಪ್ಟ್ ಕೊಟ್ಟಿದ್ರು. ಬಿಕಾಸ್ ತುಂಬ ಆಡಿಷನ್ಸಲ್ಲಿ ಏನಾಗುತ್ತೆ, ನಿಮ್ಗೆ ಇಷ್ಟ ಬಂದಿದ್ದನ್ನು ಮಾಡಿ ಅಂತಾರೆ. ಸೊ ಪ್ರಾಬ್ಲಮ್ ಏನು ಅಂದರೆ, ಅವ್ರು ಯಾವ ಥರದ್ದು ಕ್ಯಾರೆಕ್ಟರ್ನ ನೋಡ್ತಿರೋದು ನಮ್ಗೆ ಗೊತ್ತೇ ಆಗಲ್ಲ. ಸೊ ಇವಾಗ ನನ್ನ ಸ್ಟ್ರೆಂತು ಎಮೋಷ್ನಲ್ ಸೀಕ್ವೆನ್ಸ್ ಆದರೆ ನಾನು ಎಮೋಷ್ನಲ್ ಸೀನ್ ಮಾಡಿ ಹೋಗ್ತೀನಿ. ಬಟ್ ಅವ್ರಿಗೆ ಕಾಮಿಕಲ್ ಬೇಕಾ ಅಂದರೆ ಅದು ತುಂಬ ವೈಡ್, ಇಟ್ ಕುಡ್ ಬಿ ಎನಿಥಿಂಗ್. ಸೊ ಬಟ್ ಇಲ್ಲಿ ನಾವು ಒಂದು ಸ್ಪೆಸಿಫಿಕ್, ಇನ್ಫ್ಯಾಕ್ಟ್ ಸ್ಕ್ರಿಪ್ಟ್ದೇ ಒಂದು ಸೀನ್ ಇತ್ತು, 2 ಸೀನ್ ಕೊಟ್ಟಿದ್ರು, ನೀವು ಇದನ್ನು ಆಡಿಷನ್ ಮಾಡಿ. ಸೊ ನಂಗೆ ಅಲ್ಲಿಂದನೇ ಖುಷಿ ಆಯಿತು. ದ ವೇ ಹರ್ಷ್ ಅಂತ ಹೂ ವಾಸ್ ಪಾರ್ಟ್ ಆಫ್ ದಿ ಡೈರೆಕ್ಷನ್ ಟೀಮ್, ಅವ್ನು ಮಾತಾಡ್ದ, ಎಕ್ಸ್ಪ್ಲೇನ್ ಮಾಡ್ದ, ಕ್ಯಾರೆಕ್ಟರ್ ಹೀಗೆ ಈ ಥರದ್ದೊಂದು ಸಿಚುವೇಶನ್ನು ಅಂತ ಹೇಳಿ. ಸೊ ಆ ಥರದ್ದು ಇನ್ಪುಟ್ ಸಿಕ್ಕಾಗ ದೀಸ್ ಗೈಸ್ ಆರ್ ಪ್ರೊಫೆಷ್ನಲ್. ಸೊ ಇಟ್ ಈಸ್ ವೆರಿ ರೇರ್. ನಾವು ಆ ಥರ ಆಡಿಷನ್ಸಲ್ಲಿ ಒಂದು ಪ್ರೊಫೆಷ್ನಲ್ ಸೆಟಪ್ ನೋಡೋದೇ ತುಂಬ ಕಡಿಮೆ. ಸೊ ಆಡಿಷನ್ಸ್ ಮಾಡಿದೆ, ನನಗೆ ತುಂಬ ಇಷ್ಟ ಆಯಿತು, ವಿಚ್ ಇಸ್ ಅಗೇನ್ ಅ ವೆರಿ ರೇರ್ ಅಕರೆನ್ಸ್. ನನಗೆ ಏನೋ ಸೊ ಆ ಥರ. ಬಟ್ ಇದರಲ್ಲಿ ಐ ವಾಸ್ ವೆರಿ ಹ್ಯಾಪಿ ನಾನು ಆ ಸೀನ್ ಮಾಡಿದಾಗ. ಅಂದರೆ ಅದು ತುಂಬ ನನ್ನ ಝೋನಲ್ಲಿ ಇತ್ತು ಅಂತ ನನಗೆ ಅನ್ನಿಸ್ತು. ಇಟ್ ವಾಸ್ ವೆರಿ ಈಸಿ ಫಾರ್ ಮೀ. ಮಾಡಿದೆ. ಆಮೇಲೆ ಕಾಲೇ ಬರಲಿಲ್ಲ, ಸುಮಾರು ಟೈಮ್ ಆಯಿತು. ಆಮೇಲೆ ದಟ್ ಈಸ್ ದಿ ಹೋಲ್ ಪಾಯಿಂಟ್ ಆಫ್ ಹೌ ಥಿಂಗ್ಸ್ ವರ್ಕ್ ಹಿಯರ್. ನೀವು ಆಡಿಷನ್ಸ್ ಕೊಡ್ತೀರಾ, ಬರುತ್ತೋ ಬರೋಲ್ಲೋ ಗೊತ್ತಿಲ್ಲ, ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ, ಅಥವಾ ಆ ಪ್ರಾಜೆಕ್ಟ್ ಟೇಕ್ ಆಫ್ ಆಯಿತೋ ಇಲ್ವೋ ಅಂತ ಗೊತ್ತಾಗಲ್ಲ. ಸೊ ಮೆನಿ ಅನ್ಸರ್ಟಿನಿಟೀಸ್. ಸೊ ಸುಮ್ಮನಿದ್ದೆ, ಆಯಿತು ಆಡಿಷನ್ ಮಾಡಿದ್ದು ನನಗೆ ಇಷ್ಟ ಆಯಿತು, ಚೆನ್ನಾಗಿ ಬಂತು ಅಂತ. ಆಮೇಲೆ ಫೆಬ್ರವರಿಲಿ ಮತ್ತೆ ಕಾಲ್ ಬಂತು, ಈ ಥರ ಮೇಡಮ್ ನಿಮ್ಗೆ ಇನ್ನೊಂದ್ಸಲಿ ಆಡಿಷನ್ ಮಾಡಬೇಕು ಅಂತ ಹೇಳಿದ್ದಾರೆ, ಬರ್ಬೋದಾ ಅಂತ. ಸೊ ಹೋದಾಗ ಆಡಿಷನ್ ಮಾಡಿದೆ. ಇಟ್ ವಾಸ್ ದ ಸೇಮ್ ಸೀನ್. ಆಡಿಷನ್ ಮಾಡಿದೆ, ಇಮಿಡಿಯೇಟಾಗಿ ಓಕೆ ಅಂತ ಹೇಳಿದ್ರು. ಆವಾಗ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಯಾರಿದ್ರು, ಆನಂದ್ ಅಂತ, ಡೂ ಕ್ರಿಯೇಟಿವ್ ಲ್ಯಾಬ್ಸ್ ಅಂತ ನೀವು ನೋಡ್ತೀರ ಆಯ್ತಲ್ಲ. ಸೊ ಅವ್ರು ಬಂದು ಮಾತಾಡಿ, ಅವರು ಎಕ್ಸ್ಪ್ಲೇನ್ ಮಾಡೋ ಟೈಮಲ್ಲಿ ನನಗದು PRK ಸಿನಿಮಾ ಅನ್ನೋದು ಗೊತ್ತಾಗಿದ್ದು. ಅಲ್ಲಿವರೆಗೂ ನನಗೆ ಐಡಿಯಾನೇ ಇಲ್ಲ. ಬಿಕಾಸ್ ನಾನು ಕೇಳೋದಿಲ್ಲ, ನಾನು ಯೂಶಲಿ ಇದು ಯಾವ ಪ್ರಾಜೆಕ್ಟ್ ಏನು ಬಿಕಾಸ್ ಆಗೋವರೆಗೂ ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಸುಮ್ಮನೆ ನಾವು ಇವಾಗ ಇದು PRK ಸಿನಿಮಾ ಅಂತ ಏನಾದ್ರು ಫಸ್ಟ್ ಆಡಿಷನಲ್ಲೇ ಗೊತ್ತಾಗಿದ್ದಾರೆ, ಮೇ ಬಿ ನನಗೆ ಎಕ್ಸ್ಟ್ರಾ ಪ್ರೆಷರ್ ಆಗಿ ಟೆನ್ಷನ್ ಆಗ್ತಿತ್ತೇನೋ, ಯಾಕೆ ಬಂದಿಲ್ಲ, ಸೊ PRK ಅವರೇ ನನ್ನನ್ನು ಸೆಲೆಕ್ಟ್ ಮಾಡಿಲ್ವಾ ಅಂದರೆ ಮೇ ಬಿ ಐಮ್ ನಾಟ್, ಅಂದರೆ ಒಂದು ಸೆಲ್ಫ್ ವರ್ತ್ ಕ್ವೆಶನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರದ್ದು ಏನು ಸಹಜವಾಗಿ ಏನೇನಾಗುತ್ತೆ ಒಬ್ಬ ಮನುಷ್ಯನಿಗೆ, ಅದೆಲ್ಲ ಅವಾಯ್ಡ್ ಮಾಡೋದು ಈಸಿಯೆಸ್ಟ್ ವೇ ಏನು ಅಂದರೆ ಜಾಸ್ತಿ ಇನ್ಫಾರ್ಮೇಷನ್ ತೊಗೊಳ್ದೆ ನಮ್ಮ ಕೆಲಸ ನಾವು ಮಾಡ್ಬರೋದು. ಅಲ್ಲಿ PRK ಸಿನಿಮಾ ಅಂತ ಗೊತ್ತಾದಾಗ ಅದರಲ್ಲಿ ಲಿಟ್ರಲಿ ಶಾಕ್ಡ್. ಬಿಕಾಸ್ ನಾನು ಅಗೇನ್ ನವರಂಗ್ ಥಿಯೇಟ್ರ್ ಎದುರುಗಡೆ ಅಪ್ಪು ಸರ್ ಸಿನಿಮಾಗಳು, ಅಪ್ಪು, ಅಭಿ, ವೀರ ಕನ್ನಡಿಗ ಎಲ್ಲದನ್ನೂ ನಾನು ಅಲ್ಲೇ, ಇನ್ಫ್ಯಾಕ್ಟ್ ಫಸ್ಟ್ ವೀಕೆಂಡಲ್ಲೇ ನೋಡ್ತಾ ಇದ್ದೆ, ಮನೆಯವರೆಲ್ಲ ಕರ್ಕೊಂಡು ಹೋಗೋರು ಸ್ಕೂಲಲ್ಲಿದ್ದ ಆ ಟೈಮಲ್ಲಿ. ಸೊ ನೋಡಿ ಬೆಳೆದಿತ್ತು. ಇಟ್ ವಾಸ್ ಡೆಫಿನೆಟ್ಲಿ ಡ್ರೀಮ್ ಕಮ್ ಟ್ರೂ. ಬಟ್ ಅನ್ಫಾರ್ಚುನೇಟ್ಲಿ ಸರ್ ನಮ್ಮ ಜೊತೆ ಅವಾಗ ಇರಲಿಲ್ಲ. ಸೊ ಫೆಬ್ರವರಿಲಿ ಆಡಿಷನ್ಸಲ್ಲಿ ಓಕೆ ಆಯಿತು, ಎಲ್ಲ ಡಿಸ್ಕಷನ್ಸ್ ಫೈನಲ್ ಆಯಿತು. ಆ್ಯಂಡ್ ಏಪ್ರಿಲ್ ವಿ ವರ್ ಆನ್ ಫ್ಲೋರ್. ನಿಮ್ಮ ಆಡಿಷನ್ಸ್ ಆದಾಗಲೂ ಇರಲಿಲ್ಲ. ಫಸ್ಟ್ ಆಡಿಷನ್ಸ್ ಆದಾಗ ಇದ್ದರು. ದ ಸೆಕೆಂಡ್ ಟೈಮ್ ನಾನು ಯಾವಾಗ ಹೋಗಿ ಮತ್ತೆ ಮಾಡಬೇಕಾಗಿ ಬಂತು, ಅಷ್ಟರಲ್ಲಿ ಇರಲಿಲ್ಲ. ಇಟ್ ಪಾಸ್ಡ್ ಅವೇ ಇನ್ ಐ ಥಿಂಕ್ ಅಕ್ಟೋಬರಲ್ಲಿ ಈ ಪಾಸ್ಟಲ್ಲ. ಸೊ ಆ ಟೈಮಲ್ಲಿ ಆಗಿ ದೆನ್ ಫೆಬ್ರವರಿ ಶೂಟ್ ಮಾಡಿ. ಆ್ಯಂಡ್ ದ ಶೂಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ದೊಡ್ಡ ಮನೆ ಅಂತ ಯಾಕೆ ಹೇಳ್ತಾರೆ ಅನ್ನೋದು ಅರ್ಥ ಆಗಿದ್ದು ನಮ್ಗೆ. ಆ ಪದಕ್ಕೆ ಏನಕ್ಕೆ ಅವ್ರನ್ನ ದೊಡ್ಡ ಮನೆಯವರು ಅಂತ ಹೇಳ್ತಾರೆ ಅನ್ನೋದು ನಾವು ಅವ್ರ ಸೆಟ್ಟಲ್ಲಿ ಕೆಲಸ ಮಾಡಿದಾಗ ಗೊತ್ತಾಗಿತ್ತು. ದ ವೇ ದೇ ಟ್ರೀಟ್ ಪೀಪಲ್,
ಸಣ್ಣ ಆ್ಯಕ್ಟ್ರುಗಳು ನಾವೆಲ್ಲ ಹೊಸಬ್ರು, ಲಿಟ್ರಲಿ ನಾವೆಲ್ಲರೂ ಹೊಸಬ್ರೆ. ಸುಧಾಮ ಆಮೇಲೆ ಅಶೋಕ್ ಸರ್ ಬಿಟ್ಟರೆ ಮಿಕ್ಕಿದೆಲ್ಲರೂ ನಾವು ಹೊಸಬ್ರು. ಬಟ್ ಸ್ಟಿಲ್ ಎವ್ರಿಬಡಿ ವಾಸ್ ಟ್ರೀಟೆಡ್ ಈಕ್ವಲ್. ಸೆಟ್ಟಲ್ಲಾಗಲಿ, ಆಮೇಲೆ ದಿ ಹೋಲ್ ಥಿಂಗ್, ಒಂದು ಫೈನಾನ್ಷಿಯಲ್ ಇಶ್ಯೂಸ್ ಆಗಿ ನಾವು ಯಾವತ್ತೂ ಫಾಲೋ ಅಪ್ ಮಾಡಬೇಕಾಗಿ ಬರಲಿಲ್ಲ. ಹೇಗೆ ನಾವು ಅಗ್ರಿಮೆಂಟಲ್ಲಿ ಸೈನ್ ಆಗಿತ್ತು ಅದೇ ಥರ ಆಟೋಮೆಟಿಕ್ಕಾಗಿ ನಾವು ಕೇಳೋದಕ್ಕಿಂತ ಮುಂಚೆ ಪೇಮೆಂಟ್ಗಳು ಬರೋದು. ಸೊ ಅದು ಆ ಥರದ ಎಕ್ಸ್ಪೀರಿಯನ್ಸ್ಗಳು ತುಂಬ ಕಡಿಮೆ. ಅಂದರೆ ಲಿಟ್ರಲಿ ದೇ ಆರ್ ವೆರಿ ಪ್ರೊಫೆಷನಲ್ ಆ್ಯಂಡ್ ವೆರಿ ಪ್ಲ್ಯಾಂಡ್ ಅನ್ನೋದೊಂದು ಕಾಣಿಸ್ತಾ ಹೋಯಿತು ಅಷ್ಟೇ. ಸೊ ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಒಬ್ಬ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಗೆ ಅಂಥ ಒಂದು ಸ್ಟೇಜ್ ತಂದು ಕೊಟ್ಟಿದ್ದು ಇಸ್ ಬಿಕಾಸ್ ಆಫ್ PRK ನನಗೆ. ಬಿಕಾಸ್ ಟಿಲ್ ದೆನ್ ತುಂಬ ಕಷ್ಟ ಆಯ್ತು. ಆ್ಯಂಡ್ ಲಾಟ್ ಆಫ್ ಪ್ರಾಜೆಕ್ಟ್ಸ್ ನಂದು ಟೇಕ್ ಆಫ್ ಆಗಿ ಯಾವುದು ರಿಲೀಸ್ ಆಗದೆ ಎಲ್ಲ ಸ್ಟಕ್ ಆಗಿ ಇದಾಗಿತ್ತು. ಬಟ್ ಐ ಥಿಂಕ್ ಆಚಾರ್ ಆ್ಯಂಡ್ ಕೋ ಓಪನ್ಡ್ ಅಪ್ ಅ ಲಾಟ್. ಸೊ ಯು ಸ್ಟ್ರಗಲ್ಡ್ ಅ ಲಾಟ್, ಲೈಕ್ ಸ್ಟ್ರಕ್ ಆಗಿ ಬಂದಿದೆ ಅಂತ ಹೇಳ್ತಿದ್ದೀರಿ. ಅಂದರೆ ನಿಮಗೆ ಒಂದಷ್ಟು ಫೇಸಸ್ ದಾಟಿದ್ದೀರಾ ಅಂತ. ನಮಗೆ ಎಲ್ರಿಗೂ ಇದ್ದೇ ಇರುತ್ತೆ ಇದು. ಅನ್ಲೆಸ್ ಯು ಆರ್, ಐ ಥಿಂಕ್ ಪ್ರಾಬ್ಲಿ ಅನ್ಲೆಸ್ ಯು ಆರ್ ಪ್ರೊಡ್ಯೂಸಿಂಗ್ ಯುವರ್ ಓನ್ ಫಿಲ್ಮ್, ಮಿಕ್ಕಿದ್ದು ಎಲ್ರಿಗೂ ವಿತೌಟ್ ಎನಿ ಸಾರ್ಟ್ ಆಫ್ ಗಾಡ್ ಫಾದರ್ ಆರ್ ಯುವರ್ ಓನ್ ಫೈನಾನ್ಷಿಯಲ್ ಇದು ತುಂಬ ಕಷ್ಟ ಇದ್ದೇ ಇರುತ್ತೆ. ಬಿಕಾಸ್ ದ ಒನ್ ಥಿಂಗ್ ಇಸ್ ದಟ್ ದ ಅನ್ಸರ್ಟನಿಟಿ, ಯಾವಾಗ ಹೇಗೆ ಏನು ಅಂತ ಗೊತ್ತಿಲ್ಲ. ಇವಾಗ ನನ್ನ 2 ಸಿನಿಮಾದು ಮುಹೂರ್ತ ಆಯಿತು. ಆ್ಯಂಡ್ ದೀಸ್ ಆರ್ ಆಲ್ ಲೈಕ್ ಸಾಲಿಡ್ ಪೀಪಲ್, ದುಡ್ಡಿನ ವಿಷಯಗಳಲ್ಲ. ಬಟ್ ಬೇರೆ ಬೇರೆ ಕಾರಣದಿಂದ ಪ್ರಾಜೆಕ್ಟ್ಗಳು ನಿಂತೋಯ್ತು. ಸೊ ಯು ಡೋಂಟ್ ನೋ. ಈಗ ಫಸ್ಟು ಮಾತುಕತೆ ಆಗುತ್ತೆ, ಓಕೆ ಆಯಿತು, ಕ್ಯಾರೆಕ್ಟರ್ ಆಯಿತು, ಶೂಟಿಂಗ್ ಹೋಗೋವರೆಗೂ ನಂಬೋಕ್ಕಾಗಲ್ಲ. ಆಮೇಲೆ ಶೂಟಿಂಗ್ ಮುಗಿದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿದು ರಿಲೀಸ್ ಆಗುತ್ತಾ ಅನ್ನೋರ್ಗೂ ಯೋಚನೆ. ಆಮೇಲೆ ರಿಲೀಸ್ ಆಗುತ್ತೋ ಇಲ್ವೋ ಅನ್ನೋ ಗ್ಯಾರಂಟಿ ಇಲ್ಲ. ಸೊ ಇಟ್ ಈಸ್ ಅನ್ಸರ್ಟನಿಟಿ ರೈಟ್ ಫ್ರಮ್ ದ ಬಿಗಿನಿಂಗ್ ಟಿಲ್ ದಿ ಎಂಡ್. ಸಿನಿಮಾ ಬರೋರ್ಗು ಬಂದು ಆಮೇಲೆ ಜನ ಹೇಗೆ ತೊಗೋತಾರೆ ಅನ್ನೋದು ಗೊತ್ತಿಲ್ಲ. ನಿಮ್ಮ ಕ್ಯಾರೆಕ್ಟ್ರಿಗೆ ಜನ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಅದೊಂದು ಇದೆ. ಆಮೇಲೆ ಯಾವ ಪ್ರಾಜೆಕ್ಟ್ ಬರುತ್ತೋ ಬರಲ್ವೋ, ಯಾಕೆ ಬರಲಿಲ್ಲ, ಏನೂ ಗೊತ್ತಿಲ್ಲದೆ ಇರೋದ್ರಿಂದ ಐ ಥಿಂಕ್ ಇಟ್ಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅನ್ ಆ್ಯಕ್ಟರ್ಸ್ ಲೈಫ್, ದಿ ಎಕ್ಸ್ಪೆಕ್ಟೇಷನ್ಸ್ ದಟ್. ವೆನ್ ಯು ಸೇ ದಿಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್, ಅಂದರೆ ಸೋ ಅನ್ಸರ್ಟನ್ ಆಗಿದ್ದೀರಿ ಅಂತಂದಾಗ ಡೋಂಟ್ ಯು ಫೀಲ್ ಫೈನಾನ್ಷಿಯಲಿ ಪ್ರೆಷರೈಸ್ಡ್? ಖಂಡಿತ ಇದೆಲ್ಲ, ವಿಚ್ ಇಸ್ ವೆನ್ ಯು ಸೆಡ್. ಇನ್ಫ್ಯಾಕ್ಟ್ ನಾನು ಅದನ್ನು ಮುಗಿಸ್ಲೇ ಇಲ್ಲ ಅನ್ಸುತ್ತೆ ಆ ಪ್ರಶ್ನೆನ. ಯಾರಿಗಾರು ನೀವು ವಾಟ್ ಯು ವಾಂಟ್ ಟು ಸಜೆಸ್ಟ್? ಎಕ್ಸಾಕ್ಟ್ಲಿ, ಐ ಆಮ್ ಸಾರಿ ಇಫ್ ಐ ಇಲ್ಲ, ಐ ಥಿಂಕ್ ನಾನು ಫ್ಲೋರಲ್ಲಿ ಮುಂದಕ್ಕೆ ಕೊಟ್ಟರೆ. ಸೊ ಒಂದು ಫಿನಿಶ್ ಯುವರ್ ಡಿಗ್ರಿ ಟು ಮೇಕ್ ಶೋರ್ ದಟ್ ದೇರ್ ಇಸ್ ಸಮ್ ಸಾರ್ಟ್ ಆಫ್ ಅ ಪ್ರೊಫೆಷ್ನಲ್ ಆಪ್ಷನ್ ಓಪನ್ ಬ್ಯಾಕಪ್ಗೆ. ಆಮೇಲೆ ಫೈನಾನ್ಷಿಯಲಿ ಅನ್ಲೆಸ್ ನಿಮ್ಮ ಮನೆಯವರು ತುಂಬ ಸಪೋರ್ಟಿವ್ ಇಲ್ಲದೆ ಇದ್ದರೆ ಆ ಪ್ರೆಷರ್ಸ್ಗಳು ಡಬಲ್ ಆಗ್ತಾ ಹೋಗುತ್ತೆ. ಬಿಕಾಸ್ ಯು ಹ್ಯಾವ್ ಟು ಆನ್ಸರ್ ಟು ದೆಮ್. ಆ ಥರದ್ದಿರುತ್ತೆ. ಫೈನಾನ್ಷಿಯಲಿ ಯು ಹ್ಯಾವ್ ಟು ಫೈಂಡ್ ಅನ್ ಆಲ್ಟರ್ನೇಟಿವ್ ಇನ್ಕಮ್, ಏನೋ ಒಂದು ಇರಬೇಕು. ಬಿಕಾಸ್ ಅಟ್ಲೀಸ್ಟ್ ನಿಮ್ಮ ಖರ್ಚುಗಳನ್ನ ನೀವು ನೋಡ್ಕೊಳ್ಳೋಷ್ಟು. ಜಿಮ್ ಮಾಡಬೇಕಾಗತ್ತೆ, ವರ್ಕೌಟಿಗೆ ತುಂಬ ಖರ್ಚಾಗುತ್ತೆ. ಇವಾಗ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ವೇ ಪ್ರೋಟೀನ್ ಸಪ್ಲಿಮೆಂಟ್ಸ್ ಅದು ಎಲ್ಲ ತೊಗೋಬೇಕಾದ್ರೆ ಯು ಹ್ಯಾವ್ ಟು ಲುಕ್ ಇನ್ ಅ ಸರ್ಟನ್ ವೇ, ಯು ಹ್ಯಾವ್ ಟು ಡ್ರೆಸ್ ಅಪ್ ಇನ್ ಅ ಸರ್ಟನ್ ವೇ. ಆ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ನೀವು ಅದನ್ನು ಮ್ಯಾಚ್ ಅಪ್ ಮಾಡೋದಕ್ಕೋಸ್ಕರ ಫೈನಾನ್ಷಿಯಲಿ ಯು ಹ್ಯಾವ್ ಟು ಬಿ ಸ್ಟೇಬಲ್ ಆರ್ ಯು ಹ್ಯಾವ್ ಟು ಬಿ ಅರ್ನಿಂಗ್ ಸಮಥಿಂಗ್ ಆನ್ ದ ಸೈಡ್. ಇಟ್ ಕ್ಯಾನ್ ಬಿ ಎನಿಥಿಂಗ್. ಸಿನಿಮಾ ರಿಲೇಟೆಡ್, ಐ ಗಾಟ್ ಲಕ್ಕಿ, ಡಬ್ಬಿಂಗ್ ಸಿಕ್ಕಿ ಐ ಗಾಟ್ ಲಕ್ಕಿ ಬಿಕಾಸ್ ಇಟ್ ಈಸ್ ರಿಲೇಟೆಡ್ ಟು ಪರ್ಫಾರ್ಮೆನ್ಸ್. ಬಟ್ ತುಂಬ ಇದೆ ಆ ಥರದ್ದು. ಎಡಿಟಿಂಗ್ ಮಾಡ್ತಾರೆ ತುಂಬ ಜನ, ಕೆಲವು ಜನ ಆ್ಯಡ್ಸಲ್ಲಿ ಪ್ರೊಡಕ್ಷನ್ ಮಾಡ್ತಾರೆ. ಸೊ ಬೇರೆ ಆಪ್ಷನ್ಸ್ ತುಂಬ ಇದೆ. ನೀವು ವಾಟ್ ಎವರ್ ಯು ಆರ್ ಕಂಫರ್ಟಬಲ್ ವಿತ್, ಮೇಕ್ ಶೋರ್ ದೆರ್ ಇಸ್ ಎನಫ್ ಮನಿ ಸೇವ್ಡ್ ಅಪ್. ಬಿಕಾಸ್ ಪೇಮೆಂಟ್ಗಳು ಯು ನೆವರ್ ನೋ. ಸಿನಿಮಾಗಳಲ್ಲೂ ಕೂಡ ಕೆಲಸದಲ್ಲಿ ಪೇಮೆಂಟ್ಗಳು ಇಶ್ಯೂ ಆಗ್ತವೆ, ಬರೋಕ್ಕೆ ಲೇಟ್ ಆಗ್ಬೋದು ಅಥವಾ ಬರ್ದೇನೆ ಇರ್ಬೋದು. ಸೊ ನೀವು ಅದನ್ನು ನಂಬ್ಕೊಂಡೆ 200% ನಂಬ್ಕೊಂಡು ಇರೋಕ್ಕಾಗಲ್ಲ. ತುಂಬ ಕಷ್ಟ ಇದೆ. ಆಗ್ತದ್ದು. ಆ್ಯಂಡ್ ಕೀಪ್ ಲರ್ನಿಂಗ್. ಲೈಕ್ ಸಿನಿಮಾ ಶುಡ್ ಬಿ ದ ಮೇನ್ ಸ್ಟ್ರೀಮ್ ಆ್ಯಂಡ್ ಸೈಡ್ ಕಿಕ್ಸ್ ಇರಲೇಬೇಕು ವಿತ್ ಪಾರ್ಟ್ ಟೈಮ್ ಜಾಬ್ಸ್ ಅಂತಾನು. ಇಟ್ ಕುಡ್ ಬಿ ಐದರ್ ವೇ. ಇವಾಗ ಕೆಲವರು IT-BT ಕೆಲಸ ಮಾಡ್ತಾ ಒಂದು ಸಿನಿಮಾ ಬಂದ ಮೇಲೆ ದೇ ಕ್ವಿಟ್. ಸೊ ಹಂಗೂ ಆಗ್ಬೋದು. ಯು ಕೀಪ್ ಟ್ರೈಯಿಂಗ್ ಅಂತ. ನಾನು ಕೆಲಸ ಮಾಡ್ತಿದ್ದೆ ಫಾರ್ 3 years ಇನ್ ಬಿಟ್ವೀನ್. ನಾನು ದೀಕ್ಷಾ ಗ್ರೂಪ್ ಆಫ್ ಕಾಲೇಜಸಲ್ಲಿ ನಾನು ವಾಸ್ ಅ ಮಾರ್ಕೆಟಿಂಗ್ ಮ್ಯಾನೇಜರ್. ಸೊ ಅದು ಅಗೇನ್ ಕೇಮ್ ಥ್ರೂ ಸಂದೀಪ್ ಪೈ ಅಂತ, ಹೂ ವಾಸ್ ರಂಗಸಿರಿ ಹೆಡ್ ಯಾರಿದ್ದಾರೆ, ಈಸ್ ದ ಡೈರೆಕ್ಟರ್, ಮೇನ್ ಡೈರೆಕ್ಟರ್ ಆಫ್ ದ ಥಿಯೇಟರ್ ಗ್ರೂಪ್. ಅವ್ರ ಮೂಲಕ. ಸೊ ಹಿ ವಾಸ್ ವರ್ಕಿಂಗ್ ಇನ್ ದೀಕ್ಷಾ. ಹೀಗೆ ಆದ್ರೆ ಆಗಲ್ಲ ಕಣೋ, ಒಂದು ಕೆಲಸ ಮಾಡ್ಕೋ, ಜೊತೆಗೆ ನಾಟಕಗಳು ಮಾಡು. ಬಿಕಾಸ್ ದಟ್ ಸ್ಟೇಜಲ್ಲಿ ನಾನು ಬರೀ ನಾಟಕಗಳು ಮಾಡ್ತಿದ್ದೆ. ಐ ವಾಸ್ ಫೋಕಸಿಂಗ್ ಆನ್ ಲರ್ನಿಂಗ್. ಸೊ ಅದು ಆ ಟೈಮಲ್ಲಿ ಅವ್ನು ಮಾಡು, ಜೊತೆಗೆ ಇದನ್ನು ಮಾಡೋಣ ಅಂತ ಹೇಳಿ ಅವ್ನು ಬಲವಂತ ಮಾಡಿ ಹೋದೆ. ಇಂಟರ್ವ್ಯೂ ಎಲ್ಲ ಆಯಿತು. ಐ ಸ್ಟಾರ್ಟೆಡ್ ವರ್ಕಿಂಗ್. ಬೆಳಿಗ್ಗೆ ರಿಹರ್ಸಲ್ಲು, ವಾಪಸ್ ಬಾ ಆಫೀಸಿಗೆ ಹೋಗು,
ಕೆಲಸ ಮುಗಿಸ್ಕೊ ಮತ್ತೆ ರಿಹರ್ಸಲ್. ಸೊ ಹೀಗೆ ಮಾಡ್ತಾ 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 ಆ್ಯಟ್ ಒನ್ ಪಾಯಿಂಟ್ ಆಫ್ ಟೈಮ್ ಈ ನನ್ನ ಸಿನಿಮಾಗಳದ್ದು ಮುಹೂರ್ತ ಏನಾಯಿತು ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ಓಕೆ ನಾವು ಪ್ರಾಬಬ್ಲಿ ಇಟ್ಸ್ ಟೈಮ್ ಫಾರ್ ಮೀ ಟು ಶಿಫ್ಟ್ ಅಂತ ಹೇಳಿ ಐ ಟುಕ್ ದ್ಯಾಟ್ ಜಂಪ್. ಅನ್ಫಾರ್ಚುನೇಟ್ಲಿ ಆ ಸಿನಿಮಾಗಳು ಆಗಲಿಲ್ಲ. ಆ್ಯಂಡ್ ಅಷ್ಟರಲ್ಲಿ ನನ್ನ ಕೆಲಸದ ಮೇಲೆ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟಿದ್ದೆ. ಸೊ ಬಿಕಾಸ್ ನಾನು ತುಂಬ ಐಡಿಯಲಿಸ್ಟಿಕ್ ಆಗಿ ಹೋಗಿದ್ದೆ. ಬಿಕಾಸ್ ಇಟ್ಸ್ ಅನ್ ಎಜುಕೇಷನ್ ಇಂಡಸ್ಟ್ರಿ, ಎಜುಕೇಷನ್ ಶುಡಂಟ್ ಬಿ ಅ ಬಿಸ್ನೆಸ್ ಅನ್ನೋ ಒಂದು ಮೈಂಡ್ ಸೆಟಲ್ಲಿ ಹೋಗಿದೆ. ಬಟ್ ಇಟ್ ಇಸ್ ನಾಟ್ ಸೊ, ಇಟ್ ಇಸ್ ನಾಟ್ ದ ರಿಯಾಲಿಟಿ ಆಫ್ ಹೌ ಥಿಂಗ್ಸ್ ವರ್ಕ್. ಸೊ ಮೇ ಬಿ ನನಗೆ ಐ ನಾಟ್, ಬಿಕಾಸ್ ಐ ನಾಟ್ ಹ್ಯಾಪಿ ಬೈ ದಿ ಎಂಡ್ ಆಫ್ ದಿ ಸೆಕೆಂಡ್ ಇಯರ್. ಐ ನಾಟ್ ವೆರಿ ಹ್ಯಾಪಿ ದ ವೇ ಥಿಂಗ್ಸ್ ವರ್ಕ್. ಸೊ ಐ ಡಿಡ್ಂಟ್ ಗೋ ಬ್ಯಾಕ್. ಆ್ಯಂಡ್ ಕಮಿಂಗ್ ಟು ಯುವರ್ ಬಾಡಿ ಆ್ಯಂಡ್ ಫಿಟ್ನೆಸ್, ಹೌ ಡು ಯು ಮೇಂಟೈನ್ ದಟ್? ಈ ಸದ್ಯಕ್ಕೆ ಏನೇನು ಮಾಡ್ತಿದ್ದೀರಿ ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕೆ? ನಾನು ಐ ಥಿಂಕ್ ಆಚಾರಣ್ಕೋ ರಿಲೀಸಿಗೆ ಮುಂಚೆ ಐ ವಾಸ್ ಇನ್ ಅ ಮಚ್ ಬೆಟರ್ ಶೇಪ್. ಆ ಟೈಮಲ್ಲಿ ಏನಾಯಿತು, ಆಚಾರಣ್ಕೋ ರಿಲೀಸ್ ಟೈಮಲ್ಲಿ ಓಡಾಟ ಶುರು ಆಯಿತು. ಅದಾದಮೇಲೆ ಸಪ್ತಸಾಗರ ಆಯಿತು. ಸಪ್ತಸಾಗರ ರಿಲೀಸ್ ಆಗಿ ಒಂದು ಫ್ಯೂ ಡೇಸ್ಗೆ ನಾನು ನಮ್ಮ ನೆಕ್ಸ್ಟ್ ಫಿಲ್ಮ್ ಶೂಟ್ ಸ್ಟಾರ್ಟ್ ಆಗೋಯ್ತು. ಸೊ ಅಲ್ಲಿಂದ ಇಟ್ ವಾಸ್ ಅ ಕಂಪ್ಲೀಟ್ ಡೌನ್ಫಾಲ್. ಐ ಪುಟ್ ಆನ್ ವೆಯ್ಟ್ ವೆರಿ ಈಸಿಲಿ. ಸೊ ನನಗೆ ಈಗ ಸ್ಟಾರ್ಟೆಡ್ ಬ್ಯಾಕ್ ಅಗೇನ್ ಬಿಕಾಸ್ ನಾನು ನೆಕ್ಸ್ಟ್ ಸಿನಿಮಾ ಪ್ರಿಪೇರ್ ಆಗ್ತಾ ಇದ್ದೀನಿ. ಅದಕ್ಕೆ ಐ ಸಪೋಸ್ ಟು ಲುಕ್ ಇನ್ ಅ ಸರ್ಟನ್ ವೇ. ಇಟ್ ಇಸ್ ಕ್ವೈಟ್ ಅ ಚಾಲೆಂಜ್ ನನ್ನ ಪ್ರಕಾರ. ಬಿಕಾಸ್ ಸೆಟ್ಗಳಲ್ಲಿ ನಾವು ಸಿಗೋ ಊಟ ಎಲ್ಲ ತಿಂದಾಗ ಇಟ್ಸ್ ನಾಟ್ ದಿ ಏನಂತಾರೆ ವಾಟ್ ನಾವು ಮೇಂಟೈನ್ ಮಾಡೋದಕ್ಕೆ ನಾವೇನು ಊಟ ಬೇಕು ಅಲ್ಲದೆ ಇರೋದ್ರಿಂದ ಎಣ್ಣೆಗಳು ಯೂಸ್ ಮಾಡಿರ್ತಾರೆ, ಯಾವ್ಯಾವುದೋ ಟೈಪ್ಸು, ಬಿಳಿ ಅನ್ನ. ಸೊ ಈ ಥರದ್ದೆಲ್ಲ ಇರೋದ್ರಿಂದ ಬಿಕಾಸ್ ಐ ಆಮ್ ವೆರಿ ಸ್ಟ್ರಿಕ್ಟ್ ಆನ್ ಮೈ ಡಯಟ್. ನಾನು ಹೊರಗಡೆ ಎಲ್ಲೂ ತಿನ್ನಲ್ಲ. ಬಟ್ ಇಫ್ ಐಮ್ ಶೂಟಿಂಗ್ ಈ ಥರ ಹೊರಗಡೆ ಇದ್ದಾಗ ನಮ್ಗೆ ಆಪ್ಷನ್ ಇರೋದೇ ಇಲ್ಲ. ಮನೇಲಿ ಏನಾದ್ರು ಇದ್ದೀನಿ ಅಂದರೆ ನಾನು ಐ ಯೂಶಲಿ ಕ್ಯಾರಿ ಮೈ ಓನ್ ಫುಡ್. ಎಲ್ಲರೂ ಹೋಗಬೇಕು ಇಫ್ ಇಟ್ ಇಸ್ ಅ ವೆರಿ ಫಿಕ್ಸ್ಡ್ ಸ್ಕೆಡ್ಯೂಲ್. ಶೂಟ್ಗಳಿದ್ದಾಗ ಹಾಗಾಗಲ್ಲ ಬಿಕಾಸ್ ನಾವು ತುಂಬ ಬೆಳಗ್ಗೆ ಬೇಗ ಹೋಗ್ತೀವಿ, ರಾತ್ರಿ ಯಾವಾಗ ಬರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಸೊ ಆ ಟೈಮಿಂದ ಕಂಪ್ಲೀಟ್ ಒಂದು 4-5 ಮಂತ್ಸ್ ಕಂಪ್ಲೀಟ್ಲಿ ಆಫ್ ಫಿಟ್ನೆಸ್ ಹೋಗಿ ಮತ್ತೆ ಕಾಟನ್ ಬ್ಯಾಕ್. ನನಗೆ ಮಾರ್ಷಲ್ ಆರ್ಟ್ಸ್ ತುಂಬ ಇಷ್ಟ. ವಿ ಟ್ರೈನ್ಡ್ ಇನ್ ಮಾರ್ಷಲ್ ಆರ್ಟ್ಸ್. ಕರ್ಲಕಟ್ಟೆ ಅಂತ ಒಂದು ಶುರು ಮಾಡಿದೆ. ಇಟ್ ವಾಸ್ ವರ್ಕಿಂಗ್ ವೆಲ್. ಬಟ್ ಒಂದು ಸಿನಿಮಾಗೆ ಬಲ್ಕಪ್ ಆಗಬೇಕು ಅಂತ ಹೇಳಿದಾಗ ಯು ಟು ಲುಕ್ ಬಿಗರ್ ಅಂತ ಹೇಳಿದಾಗ ಐ ಹ್ಯಾಡ್ ಟು ಸ್ಟಾಪ್ ಕರ್ಲಕಟ್ಟೆ ಆ್ಯಂಡ್ ಗೆಟ್ ಬ್ಯಾಕ್ ಟು ಜಿಮ್. ಜಿಮ್ ಇಸ್ ನಾಟ್ ಮೈ ಪ್ರಿಫರೆನ್ಸ್, ಬಟ್ ಜಿಮ್ ಇಸ್ ವೇರ್ ಯು ಕ್ಯಾನ್ ಗೆಟ್ ಬಿಗರ್ ಸೂನರ್ ಅನ್ನೋ. ಡು ಯು ಟೇಕ್ ಸ್ಟೆರಾಯ್ಡ್ಸ್? ಹೆಂಗಿರ್ತಿದ್ದೆ ಗೊತ್ತಾ, ನಾನು ಸ್ಟೆರಾಯ್ಡ್ಸ್ ತೊಗೊಂಡಿದ್ದಿದ್ರೆ ಫುಲ್ ನಿಂಗೆ ಇಲ್ಲಲ್ಲಿ ಇಷ್ಟ ಆಗಲೇ ಇರೋಲ್ಲ. It's easier to put on muscles if you take steroids, but it has a very, very bad impact. Okay. If you want to, guide somebody on the proper dieting to maintain for the cinema kind of body, what will be your? ನಾನೇನು ಹೇಳೋಕ್ಕಾಗಲ್ಲ. I think they should go to a dietitian and because they'll understand their individual body much better. ಈಗ ನಾನು ಹಿಯರ್ಸೆ ನನಗೇನು ವರ್ಕ್ ಆಗುತ್ತೆ ಅನ್ನೋದು ನಾನು ಅವ್ರಿಗೆ ಹೇಳ್ಬೋದೇ ಹೊರತು, ಬಟ್ ಇಟ್ ವಿಲ್ ನಾಟ್ ವರ್ಕ್ ಫಾರ್ ದೆಮ್. So it's very individualistic ಆಗಿರೋದ್ರಿಂದ they have to find a dietitian. Rapid fire. 3-4 ಜನದ್ದು ನೀವು ಅವ್ರ ಹೆಸರು ಕೇಳಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳಿ. ರಾಜ್ಕುಮಾರ್. ಹಂಬಲ್. ಪುನೀತ್ ರಾಜ್ಕುಮಾರ್. ಸ್ಮೈಲ್. ಕಿಚ್ಚ ಸುದೀಪ್. ಆಟಿಟ್ಯೂಡ್. ಆ್ಯಂಡ್ ಐ ಆಮ್ ನಾಟ್ ಸೇಯಿಂಗ್ ಇಟ್ ಇನ್ ಅ ನೆಗೆಟಿವ್ ವೇ. ಆಟಿಟ್ಯೂಡ್ ಅನ್ನೋದು ನೆಗೆಟಿವ್ ಅಲ್ಲ, ಬಟ್ ಅವ್ರದ್ದೊಂದು ಗತ್ತಿದೆ. ದ ವೇ ಹಿ ಕ್ಯಾರೀಸ್ ಹಿಮ್ಸೆಲ್ಫ್, ಅವ್ರು ಮಾತಾಡೋ ರೀತಿಯಾಗಿ. ಕಮಲ್ ಹಾಸನ್. Because he has been a very big motivating factor because the kind of roles that he did, ಎಷ್ಟು ಡಿಫ್ರೆಂಟ್ ಪಾತ್ರಗಳನ್ನು ಆ ಕಡೆ ತೀರಾ ಫ್ಲರ್ಟಿ ರಿಚ್ ಪರ್ಸನ್ ಇಂದ ಹಿಡಿದು ಈ ಕಡೆ ಗುಣಾಲಿ ಆಲ್ಮೋಸ್ಟ್ ಮೆಂಟಲ್ ಇಶ್ಯೂಸ್ ಇರೋ ಥರದ್ದು. ಸೊ ಏನೇನೇನೇನೋ ಮಾಡಿಬಿಟ್ಟಿದ್ದಾರೆ. ಸೊ ನನಗೆ ಐ ಥಿಂಕ್ ಹೀ ಇಸ್ ಮೈ ಆ್ಯಕ್ಟಿಂಗ್ ಗುರು. ರಜನಿಕಾಂತ್. ಸ್ಟೈಲ್. ಅಮಿತಾಬ್ ಬಚ್ಚನ್. ವಾಯ್ಸು. ನಿಮ್ಮ ಕಾಲೇಜ್ ಡೇಸ್ ಬಗ್ಗೆ ಏನಾದರೂ ಹೇಳ್ತೀರಾ? ಸ್ಕೂಲ್ ಆ್ಯಂಡ್ ಕಾಲೇಜ್ ಬಗ್ಗೆ ಏನೂ ಹೇಳಲೇ ಇಲ್ಲ. ಅಲ್ಲಿ ಎಷ್ಟು ತುಂಟಾಟ ಮಾಡ್ತಿದ್ರಿ, ಏನು ಮಾಡ್ತಿದ್ರಿ? ಅಬ್ಸಲ್ಯೂಟ್ಲಿ ಏನೂ ಮಾಡ್ತಿರಲ್ಲ ನೀವು. ಇವಾಗ ಪ್ರಾಬ್ಲಿ ನಾನು ಸ್ಕೂಲ್ಗೆಲ್ಲ ಹೋಗಿ ಕೇಳಿದ್ರೆ ಆ ಥರದ್ದು ಹುಡುಗ ಇದಾನಾ ಅಂತ ಕೇಳೋ ಒಂದು ಸಾಧ್ಯತೆ ಇದೆ. ಬಿಕಾಸ್ ಅಷ್ಟು ಸೈಲೆಂಟ್ ಇರ್ತಿದ್ದೆ ನಾನು, ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ನಂದೊಂದು 2-3 ಜನ ನನ್ನ ಫ್ರೆಂಡ್ಸ್ ಬಿಟ್ಟರೆ ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ ನಾನು. ವೆರಿ ವೆರಿ ಸೈಲೆಂಟ್. ಸೊ ಹರ್ಷಿಲ್ ಇಷ್ಟು ಮುಗ್ಧ ಅಂತಂದ್ರೆ ನಾವು ನಂಬಕ್ಕಾಗತ್ತಾ? ಇಟ್ಸ್ ಅ ಜರ್ನಿ ಅಲ್ಲ. ಹೀಗಿದ್ದವನು ಇದಕ್ಕೆ ಕಾರಣ ನಾನು ನಿಮ್ಮ ಮುಂದೆ ಕೂತು ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡೋಕ್ಕೆ ಕಾರಣನೇ ಸಿರಿ. ನಮ್ಮ ರಂಗಭೂಮಿ ಏನು ನನಗೆ ಹೇಳ್ಕೊಡ್ತು, ಕಾನ್ಫಿಡೆನ್ಸ್ ಕೊಡ್ತು. ಸ್ಟೇಜ್ ಮೇಲೆ ಅಷ್ಟೊತ್ತಿದ್ದು ಅಂದರೆ ಅಲ್ಲೂ ಸ್ಟೆಪ್ ಬೈ ಸ್ಟೆಪ್ ಹತ್ಕೊಂಡು ಬಂದಿದ್ದೆ. ಸಣ್ಣ ಪಾತ್ರಗಳನ್ನ ಮಾಡಿಕೊಂಡು ಆಮೇಲೆ ಲೀಡ್ ಪಾತ್ರಗಳನ್ನ ಮಾಡ್ತಾ
ಕರ್ಟನ್ ಕಾಲ್ಗಳು ಮಾಡ್ತಾ, ಸೊ ಬೇಸಿಕ್ಲಿ ಇಂಟ್ರೊಡ್ಯೂಸಿಂಗ್ ದ ಹೋಲ್ ಟೀಮ್, ಯಾರ್ಯಾರು ಮಾಡಿದ್ರು. ಸೊ ಇದೆಲ್ಲ ಒಂದೊಂದಾಗಿ ಹೇಳ್ಕೊಡ್ತಾ ಹೋಗ್ತು. ಐ ಥಿಂಕ್ ಅ ಲಾಟ್ ಆಫ್ ದಿ ಕ್ರೆಡಿಟ್ ಗೋಸ್ ಟು ಥಿಯೇಟರ್. ಅಂದರೆ ತುಂಬ ಕಷ್ಟಪಟ್ಟು ತುಂಬ ಧೈರ್ಯ ಮಾಡಿ ಒಂದೇ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ನಾನು PUC ಡ್ಯಾನ್ಸಲ್ಲಿ. ಇವರೇನು ಇಷ್ಟು ಕೆಟ್ಟದಾಗ ಡ್ಯಾನ್ಸ್ ಮಾಡ್ತಿದ್ರು, ನಮ್ಮನೇಲೆ ಡ್ಯಾನ್ಸ್ ಹೆಂಗಾಗಿತ್ತು ಅಂದರೆ PUC ಟೈಮಲ್ಲಿ ಎಲ್ಲ ನಮ್ಮನೆ ಲಿಟ್ರಿ ಒಂದು 3-4 ರೋಡು, ನಮ್ಮ ಕಾಲೇಜಿಂದ 3-4 ರೋಡ್ ಅಷ್ಟು ದೂರದಲ್ಲೇ ಇದ್ದಿದ್ದು. ಸೊ ಎಲ್ಲರೂ ನಮ್ಮ ಮನೆಗೆ ಬರೋರು, ಮುಂದೆ ಅಂಗಳ ತುಂಬ ದೊಡ್ಡದಿತ್ತು. ಸೊ ಅಲ್ಲೆಲ್ಲ ಪ್ರಾಕ್ಟೀಸ್ಗಳೆಲ್ಲ ನಾವು ಮಾಡ್ತೀವಿ. ಇವ್ರು ಯಾರು ಚೆನ್ನಾಗಿ ಮಾಡಲ್ಲ, ನಾನು ಮಾಡ್ತೀನಿ ಅಂದ್ಬಿಟ್ಟು ಎನಿವೆ ನಾನು ಸಿನಿಮಾಗಳು ನೋಡ್ತಾನೆ ಇದ್ದೆ. ಡ್ಯಾನ್ಸಿಂಗ್, ಕೊರಿಯೋಗ್ರಫಿ ಅದೆಲ್ಲ ಒಬ್ಬನೇ ಇದ್ದಾಗ ಮಾಡ್ತಿದ್ದೆ. ಯಾರ ಮುಂದೆನೂ ಮಾಡೋ ಧೈರ್ಯ ಇರ್ತಿರ್ಲಿಲ್ಲ, ನಮ್ಮ ತಾಯಿ ಮುಂದೆ ಆಗಲಿ ಯಾರ ಮುಂದೆನೂ ಮಾಡ್ತಿರ್ಲಿಲ್ಲ. ಬಟ್ ಇಲ್ಲ, ನಾನು ಮಾಡ್ತೀನಿ ಅಂತ ಹೇಳಿ ಇನ್ಫ್ಲುಯೆನ್ಸ್ ಮಾಡಿಸ್ಕೊಂಡು, ಬಿಕಾಸ್ ನನ್ನ ಕ್ಲೋಸ್ ಫ್ರೆಂಡೇ ಲೀಡ್ ಆಗಿದ್ದ ಅದಕ್ಕೆ ಒಂದು ಹೋಲ್ ಟೀಮ್ಗೆ, ಮಗ ನಾನು ಮಾಡ್ತೀನಿ ಅಂತ ಹೇಳಿ. ಆಮೇಲೆ ಆ ಟೈಮಲ್ಲಿ ಒಂದು ಹುಡುಗಿ ಮೇಲೆ ಕ್ರಶ್ ಇತ್ತು. ಅವಳ ಪೇರೇ ಮಾಡ್ಬೇಕು ನೋಡು, ಪ್ಲೀಸ್ ಅವಾಗ ಹುಡುಗರೆಲ್ಲ ಸಪೋರ್ಟ್, ಇಷ್ಟು ಸೈಲೆಂಟ್ ಇರೋನು ಹಿಂಗೆ ಬದಲಾಗ್ತಿದ್ದಾನಲ್ಲ, ಓಕೆ ಹೋಲಿ ಬಿಡು, ಟ್ರೈ ಮಾಡೋಣ, ಸಪೋರ್ಟ್ ಮಾಡೋಣ ಅನ್ನೋ ಥರ. ಸೊ ಹಾಗೆಲ್ಲ ಆಗಿ ಸ್ಟೇಜ್ ಪರ್ಫಾರ್ಮೆನ್ಸ್ ಆಯಿತು. ಸೊ ನಿಮ್ಮ ಫಸ್ಟ್ ಕ್ರಶ್ ಬಗ್ಗೆ ಸ್ವಲ್ಪ ಹೇಳಿ. ಬೇಡ, ಸುಮ್ಮನೆ ಮದುವೆಗೆ ಆರಾಮಾಗೆಲ್ಲ ಇದ್ದಾರೆ, ಅವ್ರ ಬಗ್ಗೆ ಯಾಕೆ? ಸರಿ, ಓಕೆ. ನಿಮ್ಮ ಸೆಲೆಬ್ರಿಟಿ ಕ್ರಶ್ ಯಾರು? ಸೆಲೆಬ್ರಿಟಿ ಕ್ರಶಾ? ರುಕ್ಮಿಣಿ ವಸಂತ್. ಸಪ್ತಸಾಗರದ ಆಚೆಲ್ಲ ಅವ್ರು ನೋಡಿದ್ಮೇಲೆ ಅವ್ರನ್ನ ಇಷ್ಟಪಡ್ದಿರೋದು ಸಾಧ್ಯನೇ ಇಲ್ಲ. ಅಮೇಝಿಂಗ್, ಶಿ ವಾಸ್ ಅಮೇಝಿಂಗ್. ನಾನು ಸಿನಿಮಾ, ನಾಟಕ ಈ ಟಾಪಿಕ್ಕಿಗೆ ಬರ್ತೀನಿ. ಸಿನಿಮಾಗೆ ನಾಟಕಕ್ಕೆ ಬಹಳಷ್ಟು ಡಿಫ್ರೆನ್ಸ್ ಇದೆಯಲ್ಲ. ಪರ್ಫಾರ್ಮೆನ್ಸಸ್ ಹೇಗೆ ನಡೆಯುತ್ತೆ, ಸ್ಟೇಜ್ ಮೇಲೆ ಎಷ್ಟು ನಾವು ಎಫರ್ಟ್ ಹಾಕಬೇಕಾಗತ್ತೆ, ಕ್ಯಾಮ್ರಾ ಮುಂದೆ ಎಷ್ಟು ಎಫರ್ಟ್ ಹಾಕಬೇಕಾಗತ್ತೆ. ಆ್ಯಕ್ಚುಲಿ ಕ್ಯಾಮ್ರಾ ಮುಂದೆ ಮಾಡಬೇಕಾದ್ರೆ ಸ್ವಲ್ಪ ಎಫರ್ಟ್ ಲೆಸ್ ಇರುತ್ತೆ, ಆನ್ ಸ್ಟೇಜ್ ಇಟ್ ಈಸ್ ಮೋರ್ ಎಫರ್ಟ್ಸ್. ಸೊ ಅದನ್ನು ನೀವು ಡಿಫ್ರೆನ್ಷಿಯೇಟ್ ಮಾಡಿ ಸ್ವಲ್ಪ ಹೇಳ್ತೀರಾ? ಸೊ ನನ್ನ ಜರ್ನಿ ಬೇಸಿಸ್ ಮೇಲೆ ಹೇಳೋದಾದರೆ, ಥಿಯೇಟ್ರಲ್ಲಿ ಮಾಡಿದ್ದು ನನಗೊಂದು ಅಡಿಪಾಯ ಕಟ್ಕೊಡ್ತು. ಅಂದರೆ ಒಂದು ಕ್ಯಾರೆಕ್ಟರ್ನ ಹೇಗೆ ಬಿಲ್ಡ್ ಮಾಡಬೇಕು, ಸ್ಕ್ರಿಪ್ಟನ್ನ ಹೇಗೆ ಓದಬೇಕು ಕಲಿತಾ ಇದ್ದೀನಿ. ಅಫ್ಕೋರ್ಸ್ ಇಟ್ಸ್ ಅನ್ ಆನ್ಗೋಯಿಂಗ್ ಪ್ರಾಸೆಸ್, ಬಟ್ ಅದಕ್ಕೊಂದು ಪ್ರಾಸೆಸ್ ಹೀಗಿರುತ್ತೆ, ಹೀಗೆ ಮಾಡಬಹುದು ಅನ್ನೋದು. ಇವಾಗ ನಾಟಕದಲ್ಲಿ ನಾವು ಆಲ್ಮೋಸ್ಟ್ 2-3 ತಿಂಗಳು ನಾವು ರಿಹರ್ಸ್ ಮಾಡ್ತೀವಿ, ರನ್ಗಳನ್ನ ಮಾಡ್ತೀವಿ. ಸೊ ನಮಗೊಂದು ಆ ಪರ್ಟಿಕ್ಯುಲರ್ ರೋಲ್ ಹೇಗೆ ಪರ್ಫಾರ್ಮ್ ಮಾಡಬೇಕು ಅಂತ ಒಂದು ಕಂಪ್ಲೀಟ್ ಮ್ಯಾಪ್ ಕ್ರಿಯೇಟ್ ಮಾಡಿಕೊಂಡು ವಿ ವಿಲ್ ಪರ್ಫಾರ್ಮ್. ಆಮೇಲೆ ವೆನ್ ಇಟ್ ಕಮ್ಸ್ ಟು ದ ಸ್ಟೈಲ್ ಆಫ್ ಪರ್ಫಾರ್ಮೆನ್ಸ್, ನಾಟಕದಲ್ಲಿ ನೀವು ಕೊನೆ ರೋಲ್ ಇರೋ ಆಡಿಯನ್ಸ್ನು ರೀಚ್ ಮಾಡಬೇಕು. ಸೊ ಜೋರಾಗಿ ಮಾತಾಡ್ತೀವಿ, ಎಲ್ಲ ಪದಗಳನ್ನೂ ಒತ್ತಿ ಮಾತಾಡ್ತೀವಿ. ದ ವೇ ವಿ ಇಂಟರ್ನೆಟ್ ಚೇಂಜಸ್. ಆಮೇಲೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ತುಂಬ ದೊಡ್ಡದಾಗಿದೆ, ಸೊ ಕಾಣಿಸ್ಬೇಕು ಅನ್ನೋದ್ರಿಂದ. ಅದೇ ನೀವು ಕ್ಯಾಮ್ರಾ ಅಂತ ಬಂದಾಗ, ಕ್ಯಾಮ್ರಾ ಲಿಟ್ರಲಿ ನಿಮ್ಮಿಂದ ಒಂದು 5 ಅಡಿ 6 ಅಡಿ ಡಿಫ್ರೆನ್ಸಲ್ಲಿ ಇರುತ್ತೆ ಮ್ಯಾಕ್ಸಿಮಮ್. ಮತ್ತು ಕೆಲಸದಲ್ಲಿ ತುಂಬ ಕ್ಲೋಸ್ ಕೂಡ ಇರುತ್ತೆ, 1 ಅಡಿ 2 ಅಡಿ ಡಿಫ್ರೆನ್ಸಲ್ಲಿ. ನಾವು ಅದನ್ನೇನಾದ್ರು ಮಾಡಿದ್ರೆ ತುಂಬ ಓವರ್ ಅನಿಸುತ್ತೆ. ಸೊ ಅದು ನಿಮ್ಗೆ ಅದು ಅಸಹ್ಯ ಅನಿಸುತ್ತೆ. ಆಮೇಲೆ ಆಡಿಯನ್ಸ್ಗೆ ಗೊತ್ತಾಗ್ಬಿಡುತ್ತೆ ಇವ್ರು ತುಂಬ ಥಿಯೇಟ್ರಿಕಲ್ ಆಗಿ ಮಾಡ್ತಿದ್ದಾರೆ ಅನ್ನೋದೊಂದು ಗೊತ್ತಾಗುತ್ತೆ. ಸೊ ಸಿನಿಮಾಗೆ ತುಂಬ ಸಟ್ಲಾಗಿ, ನೀವು ಎಷ್ಟು ಕಡಿಮೆ ಮಾಡ್ತೀರೋ ಅಷ್ಟು ಒಳ್ಳೆಯದು ಅನ್ನೋದು ಸಿನಿಮಾ ಪರ್ಫಾರ್ಮೆನ್ಸ್ ನನ್ನ ಅಂಡರ್ಸ್ಟ್ಯಾಂಡಿಂಗಲ್ಲಿರೋ. ಎಷ್ಟು ಬೇಕು ಆ ಪರ್ಟಿಕ್ಯುಲರ್ ಫೀಲಿಂಗ್ಗೆ ಅಷ್ಟು ಒಂಚೂರು ಎಕ್ಸ್ಪ್ರೆಷನ್ ಕೊಟ್ಟರೆ ಸಾಕು ಅನ್ನೋದು. ನೀವು ಫೀಚರ್ಡ್ ಫಿಲಮ್, ಶಾರ್ಟ್ ಫಿಲಮ್ಸ್, ಡಬ್ಬಿಂಗ್, ಆಮೇಲೆ ವಾಯ್ಸ್ ಓವರ್ಸ್, ನಾಟಕ ಇಷ್ಟು ಮ್ಯಾನೇಜ್ ಮಾಡ್ತಿದ್ದೀರಿ. ನಿಮಗೆ ಉಸಿರಾಡಕ್ಕೆ ಟೈಮ್ ಇದೆಯಾ? ಇಲ್ಲ, ಯಾವುದು ಸೈಮಲ್ಟೇನಿಯಸ್ ಆಗಿ ಬರಲ್ಲ. ಆಮೇಲೆ ಥಿಯೇಟ್ರದೊಂದು ಅಷ್ಟು ಜರ್ನಿ ಆಯಿತು, ಅದು ಮುಗಿದ ಮೇಲೆ ಅಷ್ಟಿಷ್ಟ ಇಲ್ಲದೆ ಇದ್ರೂ ಸೀರಿಯಲ್ಸ್ ಮಾಡೋಂಥ ಪರಿಸ್ಥಿತಿಗೆ ಬಂತು. ಬಿಕಾಸ್ ಆ ಬ್ರೇಕ್ ತೊಗೊಳೋದು ಹೇಗೆ, ಸಿನಿಮಾ ಇಂಡಸ್ಟ್ರಿಗೆ ಬ್ರೇಕ್ ಹೇಗೆ ಆಗುತ್ತೆ ಅನ್ನೋದು ಗೊತ್ತಿಲ್ಲದೆ, ಸರಿ ಇದರಿಂದ ವಿಸಿಬಿಲಿಟಿ ಸಿಗ್ತಾ ಹೋಗುತ್ತೆ, ಸೀರಿಯಲ್ ಮಾಡಿ ಆಮೇಲೆ ಸಿನಿಮಾಗೆ ಟ್ರೈ ಮಾಡೋಣ ಅನ್ನೋದು ಐಡಿಯಾ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. 2 ಸೀರಿಯಲ್ ಮಾಡಿದೆ. ಅದಾದಮೇಲೆ ಲಕ್ಕಿಲಿ ಸಿನಿಮಾಗಳು ಬರ್ತಾ ಹೋಯಿತು. ನಾಟ್ ಬಿಕಾಸ್ ಆಫ್ ದಿ ಸೀರಿಯಲ್, ಬಟ್ ನಾವೇನು ಅಷ್ಟೋರ್ಗು ನಾವು ಕಾಂಟ್ಯಾಕ್ಟ್ಸ್ ಬಿಲ್ಡ್ ಮಾಡ್ತಾ ಹೋದ್ವಿ, ಒಬ್ಬರ ಮೂಲಕ ಪರಿಚಯ ಆಗಿ. ಸೊ ಆ ರೀತಿ ಸಿನಿಮಾ ಶುರುವಾಯಿತು. ಸೊ ಆ ಥರ ಇದನ್ನು ಬಿಟ್ಟು ಮಾಡೋವಂಥ ಪರಿಸ್ಥಿತಿಗಳು ಜಾಸ್ತಿ ಬಂದಿಲ್ಲ. ಆ ರೀತಿ ನೋಡಿದ್ರೆ ಥಿಯೇಟರ್ ಮಾಡೋದು ನಾನು ನಿಲ್ಲಿಸಿದ ಕಾರಣ, ಒಂದು ನನ್ನ ಪರ್ಫಾರ್ಮೆನ್ಸ್ ಸ್ಟೈಲ್ ಇಂಪ್ಯಾಕ್ಟ್ ಆಗ್ತಾ ಒಂದು ಕಾರಣಕ್ಕೆ ನಾನು ಥಿಯೇಟರ್ನ ಬಿಟ್ಟೆ. ಆಮೇಲೆ ಬಿಕಾಸ್ ಇವಾಗ ಡಬ್ಬಿಂಗ್ ಆಗಲಿ, ಸಿನಿಮಾ ಆಗಲಿ ಅಥವಾ ಆ್ಯಡ್ಸ್ಗಳಾಗಲಿ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವ್ರದ್ದೊಂದು ಫಿಕ್ಸ್ ಡೇಟ್ ಇರುತ್ತೆ, ನಾವು ಅವಾಗ ಅವೈಲಬಲ್ ಇರಬೇಕಾಗತ್ತೆ.
ಡಬ್ಬಿಂಗು ಒಂದು ಮಟ್ಟಿಗೆ ನಾವು ಆ ಕಡೆ ಪುಷ್ ಮಾಡ್ಬೋದು. ಬಟ್ ಈ ಆ್ಯಡ್ಸು, ಸಿನಿಮಾ ಮೀಟಿಂಗ್ಸು, ಶೂಟ್ಸ್ ಎಲ್ಲ ಹೇಳೋಕ್ಕೆ ಆಗಲ್ಲ. ಅವ್ರದ್ದೊಂದು ಇರುತ್ತೆ, ಒಂದು 20 ಜನ ಅಲ್ಲಿ ಆಲ್ಮೋಸ್ಟ್ ಒಂದು 100 ಜನ ಸೆಟ್ಟಲ್ಲಿ ಇರ್ತಾರೆ. ಸೊ ಅದ್ರ ಬೇಸಿಸ್ ಮೇಲೆ ಅವ್ರ ಒಬ್ಬರ ಅವೈಲೇಬಿಲಿಟಿ ಮೇಲೆ ಅವ್ರು ಅದನ್ನು ಪುಷ್ ಮಾಡಲ್ಲ. ಸೊ ನಾವು ಅದ್ರ ತಕ್ಕಂಗೆ ಅಡ್ಜಸ್ಟ್ ಆಗಬೇಕು. ಸೊ ಥಿಯೇಟ್ರಲ್ಲಿ ಜನರಲಿ 2 to 3 months ಆಫ್ ಏನು ಕಂಟಿನ್ಯೂಸ್ ಇದಿರುತ್ತೆ, ರಿಕ್ವೈರ್ಮೆಂಟ್ ಇರುತ್ತೆ. ಅದನ್ನು ಫುಲ್ಫಿಲ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾನು ಥಿಯೇಟ್ರ್ ಬಿಟ್ಟಿದ್ದೀವಿ. ಅದರ್ವೈಸ್ ಪ್ರಾಜೆಕ್ಟ್ ಇದ್ದಂಗೆ. ಸೊ ಈಗ ರೀಸೆಂಟಾಗಿ ಹಾಗೆ ಆಯಿತು, ನಂದು ಡೇಟ್ಸ್ ಕ್ಲಾಶ್ ಆಗಿ ಐ ಹ್ಯಾಡ್ ಟು ಲೆಟ್ ಗೋ ಆಫ್ ಅನದರ್ ಫಿಲ್ಮ್. ಸೊ 2 ಫಿಲ್ಮ್ ಒಂದೇ ಸಲ ಬಂದಿತ್ತು, ಅವ್ರು ಮೋರಲೆಸ್ ಒಂದೇ ಡೇಟಲ್ಲಿ ಶುರು ಆಗಬೇಕಿತ್ತು. ಸೊ ಅದು ಐ ಥಿಂಕ್ ದಟ್ ಇಸ್ ಅ ವೆರಿ ಕಾಮನ್. ಓಕೆ, ಹಳಬ್ರನ್ನ ನಾವು ಹಳೆ ಹೀರೋ ಹೀರೋಯಿನ್ಗಳು ಅಥವಾ ಯಾರಾದರೂ ಆ್ಯಕ್ಟರ್ಸನ್ನು ಕೇಳುವಾಗ 2 ಶಿಫ್ಟ್ ಮಾಡ್ತಿದ್ವಿ ಅಂತಾರೆ. ಅಂದರೆ ಬೆಳಗ್ಗೆ ಒಂದು ಶಿಫ್ಟು, ಸಂಜೆ ಒಂದು ಶಿಫ್ಟು, ಆ್ಯಂಡ್ 2 ಮೂವೀಸ್ ಸೈಮಲ್ಟೇನಿಯಸ್ ಆಗಿ ಮಾಡ್ತಾ ಇದ್ವಿ ಅಂತ. ಇವಾಗ ಹಾಗೆ ನಡೆಯಲ್ವಾ? ಈ ಜನ್ರೇಷನಲ್ಲಿ ಹಾಗೆ ನಡೀತಿಲ್ವಾ? ಪ್ರಾಬಬ್ಲಿ ಅದಕ್ಕೆ ಮೋರ್ ಸೆಟಲ್ಡ್ ಸೀನಿಯರ್ ಆರ್ಟಿಸ್ಟನ್ನು ಕೇಳಿದ್ರೆ ಅವರಲ್ಲಿ ಆ ಥರ ಆಗಬಹುದು, ಆರ್ ತುಂಬ ಡಿಮ್ಯಾಂಡ್ ಇರೋಂಥ ಆ್ಯಕ್ಟ್ರಸ್ಗೆ ಹಾಗಾಗಬಹುದು. ಬಟ್ ಜನರಲಿ ನಮಗೆಲ್ಲ ಏನಾಗ್ತಿದೆ, ಈಗ ನಾವು ಬೆಳಗ್ಗೆ ಹೋದರೆ ಈವ್ನಿಂಗ್ ಸಂಜೆ ಪ್ಯಾಕಪ್ ಆಗೋವರೆಗೂ ನಾವು ಅಲ್ಲೇ ಇರ್ತೀವಿ. ಯೂಶ್ವಲಿ ತುಂಬ ಬೇಡಿಕೆ ಇರೋ ನಟರಿಗೆ ಮಾತ್ರ ನೀವು ಬೆಳಿಗ್ಗೆ ಒಂದು ಪೋರ್ಷನ್ ಬಂದುಬಿಡಿ ಮ್ಯಾಮ್, ನಿಮ್ಮ ಇದು ಮುಗಿಸ್ಕೊಂಡು ನಾನು ಕಳಿಸ್ಕೊಡ್ತೀವಿ. ಸೀರಿಯಲ್ಸೆಲ್ಲ ಹಾಗಾಗೋದನ್ನು ನಾನು ನೋಡಿದ್ದೀನಿ. ಕೆಲವು ಆ್ಯಕ್ಟರ್ಸು ಒಂದೇ ದಿನ 3 ಸೀರಿಯಲ್ ಮಾಡೋರು. ಬೆಳಿಗ್ಗೆ ಒಂದು 2-3 ಅವ್ರ ಸೀನ್ಸ್ ಅವರು ಆನ್ ಪ್ರಿಫರೆನ್ಸ್ ಆ ಸೀನ್ಗಳನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಅವ್ರು ಅಲ್ಲಿಂದ ಹೊರಟ ಮೇಲೆ ಮಿಕ್ಕಿದ್ದು ಶೂಟ್ ಮಾಡ್ಕೊಡೋರು. ಸೊ ಆ ಮಟ್ಟಿಗೆ ಬೆಳಿಬೇಕು ಅಂದರೆ ಆ್ಯಸ್ ಅನ್ ಆರ್ಟಿಸ್ಟ್ ಹಿ ಹ್ಯಾಸ್ ಟು ಬಿ ದಟ್ ಬಿಗ್, ಆ್ಯಂಡ್ ಅವ್ರಿಗೆ ಅಷ್ಟು ಡಿಮ್ಯಾಂಡ್ ಕೂಡ ಇರಬೇಕು. ನಿಮ್ಮ ಪ್ರಿಫರೆನ್ಸ್ ಏನು, ಹೀರೋನ ವಿಲನ್ನ? ಲೈಕ್ ಪರ್ಫಾರ್ಮೆನ್ಸ್ ವೈಸ್ ನಿಮಗೆ ಓಪನ್ ಅಪ್ ಆಗೋಕ್ಕೆ ಹೀರೋ ಆಗಿ ಮಾಡೋದ್ರೆ ಚೆನ್ನಾಗಿರುತ್ತೆ ಅಥವಾ ವಿಲನ್ ಆಗಿ? ಹಂಗೆ ನೀವು ಆ್ಯಕ್ಚುಲಿ ನೋಡ್ತಾ ಹೋದರೆ, ನೀವು ಸಿನಿಮಾಗಳನ್ನ ನೋಡ್ತಾ ಹೋದರೆ ಒಂದು ಸ್ವಲ್ಪ ಸ್ಕೋಪ್ ಜಾಸ್ತಿ ವಿಲನ್ಸ್ಗೆ. ಬಿಕಾಸ್ ಅವರು ಒಳ್ಳೆಯವರಾಗಬೇಕು ಅನ್ನೋ ನೆಸೆಸಿಟಿ ಇರಲ್ಲ, ಟ್ರೂ ಎಮೋಷನ್ಸ್ ತೋರಿಸ್ಬೋದು. ಆ್ಯಂಡ್ ಒಬ್ಬ ಮನುಷ್ಯನಿಗೆ ವೈಲೆನ್ಸ್ ಇದೆಲ್ಲ ಇಸ್ ಅ ವೆರಿ ನ್ಯಾಚುರಲ್ ಎಮೋಷನ್. ಇವನು ಕರ್ಬ್ ಮಾಡಬೇಕಾಗತ್ತೆ, ಅವನು ವಿಲನನ್ನು ಹೊಡಿಬೇಕಾದ್ರೆ ಮಾತ್ರ ಹಿ ಬಿಕಮ್ಸ್ ಎಕ್ಸ್ಟ್ರಾ ವೈಲೆಂಟ್. ಸೊ ಆ ಥರದ್ದು ತುಂಬ ಎಮೋಷನ್ಸ್ನ ಕಟ್ ಡೌನ್ ಮಾಡಬೇಕಾಗತ್ತೆ. ಬಿಕಾಸ್ ಹಿ ಹ್ಯಾಸ್ ಟು ಲುಕ್ ವೆರಿ ನೈಸ್, ವೆರಿ ಅಕ್ಸೆಪ್ಟಬಲ್. ಎಂಥ ಒಳ್ಳೆಯವನು ಗುರು, ಇವನ್ ಥರ ನಾನು ಆಗಬೇಕು ಅನ್ನೋ ಒಂದು ಇದೆಯಲ್ಲ, ಅದು ಕಷ್ಟ ಅಂತೀರಿ? ಚಾಲೆಂಜಿಂಗ್ ಅನ್ನೋದಕ್ಕಿಂತ ಇಟ್ಸ್ ಅ ವೆರಿ ವೆಲ್ ಪಾಲಿಶ್ಡ್. You have to guide, youth who are trying to get into the cinema. What will be your kivi matu? First thing is make sure you're financially stable in some sort of way. ಒಂದು ನಿಮ್ಮ ಡಿಗ್ರಿ, ಬೇಸಿಕ್ ಒಂದು ಡಿಗ್ರಿ ಮುಗಿಸ್ಕೊಂಡಿರಿ. ಬಿಕಾಸ್ ಯು ನೆವರ್ ನೋ ಯಾವಾಗ ನಿಮ್ಗೆ ಯೂಸ್ ಆಗುತ್ತೆ ಅಂತ. ಬಿಕಾಸ್ ಲಕ್ಷಾಂತರ ಜನ ಸಿನಿಮಾ ಇಂಡಸ್ಟ್ರಿಗೆ ಟ್ರೈ ಮಾಡ್ತಿದ್ದಾರೆ. ಸೊ ಐ ಸ್ಟಿಲ್ ಐ ಆನ್ ಆಸ್ಪೈರಿಂಗ್, ದೋ ನಂದು 2-3 ಸಿನಿಮಾ ಲೀಡಾಗಿ ಬಂದಿದ್ರು ಐ ಆಮ್ ಸ್ಟಿಲ್ ಅಟ್ ಅ ಸ್ಟೇಜ್ ವೇರ್ ಐ ಡೋಂಟ್ ನೋ ಹೌ ಟುಮಾರೋ ಇಸ್. ಸೊ ಆ ನಿಟ್ಟಿನಲ್ಲಿ ಡಬ್ಬಿಂಗ್ ಗೇವ್ ಮಿ ದಟ್ ಸ್ಟೆಬಿಲಿಟಿ. ಆ್ಯಂಡ್ ನಾನು ಲೈಫಲ್ಲಿ ನಾನು ಡಬ್ಬಿಂಗ್ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಕೋವಿಡ್ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಮನೆಯಿಂದ ಹೇಗಾದ್ರು ತಪ್ಪಿಸ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಯಾರೋ ಒಬ್ರು ಕರೆದ್ರು ರ್ಯಾಂಡಮ್ ಆಗಿ. ಲೈಕ್ ವಿ ಹೆಡ್ ಮೆಟ್ ಆಲ್ಮೋಸ್ಟ್ 3-4 years ಹಿಂದೆ ಮೀಟ್ ಮಾಡಿದ್ವಿ ಯಾವುದೋ ಒಂದು ವಾಯ್ಸ್ ಓವರ್ ಪ್ರಾಜೆಕ್ಟ್ಗೆ. ಸೊ ಅಲ್ಲಿ ಅವ್ರು ಅದನ್ನು ನೆನ್ಪಿಟ್ಕೊಂಡು ಈ ಥರದೊಂದು ಆಡಿಷನ್ ನಡೀತಿದೆ ಬನ್ನಿ ಅಂತ ಹೇಳಿ, ನಾ ಆಲ್ಮೋಸ್ಟ್ ನಮ್ಮ ಮನೆಯಿಂದ ಒಂದು 30 ಕಿಲೋಮೀಟರ್ ದೂರ ಇತ್ತು ಕೋವಿಡ್ ಟೈಮಲ್ಲಿ, ಪೀಕ್ ಕೋವಿಡ್ ಟೈಮಲ್ಲಿ. ಆ ಟೈಮಲ್ಲಿ ಹೋಗಿ ವಾಯ್ಸ್ ಟೆಸ್ಟ್ ಕೊಟ್ಟು, ಆ ವಾಯ್ಸ್ ಟೆಸ್ಟ್ ತುಂಬ ಕೆಟ್ಟದಾಗಿ ನನ್ನ ಲೈಫಲ್ಲಿ ಇನ್ಯಾವತ್ತೂ ಡಬ್ಬಿಂಗ್ ಟ್ರೈಯೂ ಮಾಡಲ್ಲ ಅಂತ ಹೇಳಿ, ಕೋಇನ್ಸಿಡೆಂಟ್ಲಿ ಆ ಟೈಮಲ್ಲಿ ಅರುಣ್ ಮೂರ್ತಿ ಅಂತ ನಮ್ಮ ಥಿಯೇಟರ್ ಇದು ತುಂಬ ದೊಡ್ಡ ಟೆಕ್ನಿಷಿಯನ್, ಲೈಟಿಂಗ್ ಟೆಕ್ನಿಷಿಯನ್ ಆ್ಯಂಡ್ ನನ್ನ ಆ್ಯಕ್ಟರ್, ಅವರಲ್ಲಿ ಸಿಕ್ಕಿದ್ರು. ನೀನೇನೋ ಮಾಡ್ತಿದ್ದೆ ಅಲ್ಲಿ, ಕರೆದ್ರಣ ಬಂದೆ ಆಡಿಷನ್ಗೆ. ಹೌದಾ, ಆಯಿತು. ಅವರು ಆಮೇಲೆ ಆ ಆಡಿಷನ್ ಆದಮೇಲೆ ಒಂದೂವರೆ ವಾರಕ್ಕೆ ಮತ್ತೆ ಕರೆದ್ರು. ಅಂದರೆ ಅವ್ರದ್ದೊಂದು ಪ್ರಾಜೆಕ್ಟ್ ಬಂದಿತ್ತು ಸೀರಿಯಲ್. ಇಲ್ಲ ಅಣ್ಣ ನಂಗೆ ಬರಲ್ಲ. ನೀನು ಬಾರೋ, ನಿನಗೆ ಯಾಕೋ? ಅಲ್ಲ ನನಗೆ ಬರಲ್ಲ, ಆಯ್ತು ತುಂಬ ಕೆಟ್ಟದಾಗಾಯ್ತು ಆಡಿಷನ್, ನನಗೆ ಕಾನ್ಫಿಡೆನ್ಸ್ ಏನು, ನೀ ಅದೆಲ್ಲ ತಲೆ ಕೆಡಿಸ್ಕೊಬೇಡ ಬಾ ಅಂತ ಹೇಳಿ ಅವರು ಒತ್ತಾಯಕ್ಕೆ ನಾನಲ್ಲಿ ಹೋಗಿ ಆಡಿಷನ್ ಮಾಡಿ ಅವ್ರು ಹೇಳಿಕೊಟ್ಟು, ಅದು ಐ ಡೋಂಟ್ ನೋ ಹೇಗೆ ಅಂತ, ಬಟ್ ಆ ಲೀಡ್ ರೋಲ್ ನನಗೆ ಸಿಕ್ತು ಆ ಪರ್ಟಿಕ್ಯುಲರ್ ಸೀರಿಯಲಲ್ಲಿ. ಸೊ ಅದು ಮಾಡ್ತಾ 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 ಅದೇ ಸೀರಿಯಲ್ನ ನಾನು ಡಬ್ಬಿಂಗ್ ಡೈರೆಕ್ಷನ್ ಕೂಡ ಮಾಡಿದೆ. ಸೊ ಅಲ್ಲಿಂದ ಒಂದು ಕಲಿಕೆ ಆಗಿ ದೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಡಬ್ಬಿಂಗ್ ರೆಗ್ಯುಲರ್. Even now you are taking up dubbing over this. And ಇವಾಗ ಪ್ರಾಜೆಕ್ಟ್ಸ್ ಪರ್ಸ್ನಲಿ ನಾನು ತಗೋತಾ ಇಲ್ಲ. ಇವಾಗ ಒಂದು ಮೇಡ್ ಇನ್ ಹೆವೆನ್ ಅನ್ನೋ ವೆಬ್ ಸೀರೀಸ್ನ ನಾನು ಡಬ್ಬಿಂಗ್ ಡೈರೆಕ್ಷನ್ ಮಾಡಿದೆ, ಅಪಾರ್ಟ್ ಫ್ರಮ್ ಬೀಯಿಂಗ್ ದ ಲೀಡ್ ವಾಯ್ಸ್. ಕರಣ್ ಅಂತ ಒಂದು ಕ್ಯಾರೆಕ್ಟರ್ ಇದೆ. ಅದು ಅವ್ರು ಕೇಳಿದ್ರು ಲೈಕ್ ವುಡ್ ಯು ಬಿ ಇಂಟ್ರೆಸ್ಟೆಡ್ ಅಂತ. ನಾನು ಡೆಫಿನೆಟ್ಲಿ ವೈ ನಾಟ್ ಅಂತ ಹೇಳಿ. ಇಟ್ಸ್ ಅ ವೆರಿ ಗುಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್.
ಸೊ ಎನಿ ಆಸ್ಪೈರಿಂಗ್ ಆ್ಯಕ್ಟರ್ ಡಬ್ಬಿಂಗನ್ನು ಮಾಡಿದ್ರೆ ಐ ಥಿಂಕ್ ಆ್ಯಸ್ ಅನ್ ಆ್ಯಕ್ಟರ್ ಕೂಡ ಬೆಳೆಯೋದಕ್ಕೆ ತುಂಬ ಸ್ಕೋಪ್ ಸಿಗುತ್ತೆ. ಬಿಕಾಸ್ ಒಂದು ಸಣ್ಣ ಚೇಂಜ್, ಒಂದು ಟೋನಲ್ಲಿ ಒಂದು ಸಣ್ಣ ಚೇಂಜು, ಒಂದು ಸಣ್ಣ ಎಂಫೋಸಿಸ್ ಆಲ್ಟರ್ ಮಾಡಿದ ತಕ್ಷಣ ಒಂದು ಲೈನಿನ ಮೀನಿಂಗ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅದು ಐ ಥಿಂಕ್ ವಿಲ್ ಇಂಪ್ರೂವ್ ಯುವರ್ ಪರ್ಫಾರ್ಮೆನ್ಸ್. ಆ್ಯಂಡ್ ಐ ಥಿಂಕ್ ಆಚಾರ್ ಆ್ಯಂಡ್ ಕೋ ಪರ್ಫಾರ್ಮ್ ಮಾಡೋಷ್ಟರಲ್ಲಿ ನನಗೆ ಡಬ್ಬಿಂಗ್ ಸುಮಾರು ಮಾಡಿದ್ರಿಂದ ಐ ಥಿಂಕ್ ಅದೊಂದು ಸ್ವಲ್ಪ ಒಂದು ಎಕ್ಸ್ಟ್ರಾ ಪುಷ್ ಕೊಡ್ತು. ಆ್ಯಂಡ್ ಅದಕ್ಕೆ ಆಚಾರ್ ಆ್ಯಂಡ್ ಕೋ ಡಬ್ಬಿಂಗ್ ಮಾಡಬೇಕಾದ್ರೂ ಕೂಡ ಇಲ್ಲ ಇದನ್ನು ಚೂರು ಹೀಗೆ ಮಾಡ್ಬೋದಾ, ಸಿಂಧು ಇದ್ದರು, ಸಿಂಧು ಅಫ್ಕೋರ್ಸ್ ಗೈಡೆಡ್ ಫ್ರಮ್ ದಿ ಔಟ್ಸೈಡ್. ಸೊ ಅವರೊಂದು ಇನ್ಪುಟ್ಸ್ ಕೊಟ್ಟು ಐ ಥಿಂಕ್ ಅದು ಸೌಂಡೆಡ್ ಲಾಟ್ ಮೋರ್ ಬೆಟರ್ ಡಬ್ಬಿಂಗ್ ಮಾಡಿದ್ವಿ. ನೀವು ಡಬ್ಬಿಂಗಿಗೆ ವಾಯ್ಸ್ ಓವರ್ಗೆ ಡಿಫ್ರೆನ್ಸ್ ಹೇಳ್ತೀರಾ? ಡಬ್ಬಿಂಗ್ ಅಂದರೆ ಇವಾಗ ಇರೋವಂಥ ಸಿನಿಮಾಗಳಾಗಲಿ, ವೆಬ್ ಸೀರೀಸ್ಗಳಾಗಲಿ, ಶಾರ್ಟ್ ಫಿಲ್ಮ್ಸ್ ಆಗಲಿ, ಆ್ಯಡ್ಸ್ ಆಗಲಿ, ಸೊ ಒಂದು ಅವ್ರದ್ದು ಲಿಪ್ಸಿಂಕ್ ಇರುತ್ತೆ. ಆ ಲಿಪ್ಸಿಂಕ್ಗೆ ನಾವು ಲಿಪ್ಸಿಂಕ್ ಮಾಡೋದು, ಅವ್ರದ್ದೊಂದು ಮೂಮೆಂಟ್ ಏನಿದೆ ಅದಕ್ಕೆ ನಾವು ಲಿಪ್ಸಿಂಕ್ ಮಾಡಿದಾಗ ನಮ್ಮ ಭಾಷೆಯಲ್ಲಿ ಸಾಧ್ಯವಾದಷ್ಟು. ಯಾವಾಗಲೂ 100% ಕೂರಲ್ಲ. ಬಟ್ ವಾಯ್ಸ್ ಓವರ್ಸ್ ಇಸ್ ಬೇಸಿಕ್ಲಿ ಬ್ಯಾಕ್ಗ್ರೌಂಡಲ್ಲಿ ಬರುವಂಥ ವಾಯ್ಸಸ್. ಕೆಲವು ಸರಿ ಡಾಕ್ಯುಮೆಂಟ್ಸಲ್ಲಿ ಬರುತ್ತೆ, ದಿ ಹೋಲ್ ಎಕ್ಸ್ಪ್ಲನೇಷನ್ ಆಗುತ್ತೆ. ಆ ಥರದ್ದು ಆ್ಯಡ್ಸಲ್ಲಿ ಏನು ಬರುತ್ತೆ ನೀವು ಕೇಳ್ತಲ್ಲ, ಆ ಥರದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು ಸೊ ಮಚ್.